ಸೀಸನ್ 10 ಜರ್ನಿ ಅಂತ ಸರ್? ಸೂಪರ್ ಆಗಿತ್ತು, ಸಖತ್ತಾಗಿತ್ತು. ಆ ಜರ್ನಿನ ನೆನೆಸ್ಕೊಳ್ಳೋದೇ ಒಂದು ಖುಷಿ, ತುಂಬ ಎಕ್ಸೈಟ್ಮೆಂಟ್ ಆಗಿತ್ತು. ಆ ಜರ್ನಿನೇ ಒಂಥರ ಹೊಸ ಪ್ರಪಂಚ, ಹೊಸ ಬದುಕು. ನಮ್ಮಲ್ಲೂ ಎಲ್ಲವನ್ನು ಬಿಟ್ಟು 111 ದಿನ ಬದುಕುವಂಥ ಶಕ್ತಿ ಇದೆ ಅಂತ ತೋರಿಸ್ಕೊಡ್ತು. ತುಂಬ ಖುಷಿ ಆಯಿತು. ಓಕೆ, ತುಕಾಲಿ ಸಂತರು ಹೋಗುವಾಗ ಅಂದ್ಕೊಂಡಿದ್ರೆ ನಾನು 100 days ಇರ್ತೀನಿ ಬಿಗ್ ಬಾಸ್ ಮನೆಯಲ್ಲಿ, ಇಷ್ಟು ದಿನ ಇರ್ತೀನಿ ಅಂತ ಅಂದ್ಕೊಂಡಿದ್ರ ನೀವು? 100% ಅಂದ್ಕೊಂಡಿದ್ದೆ. ಯಾಕೆ ಅಂದ್ಕೊಂಡಿದ್ದೆ ಅಂದರೆ ಎಂಟರ್ಟೈನ್ಮೆಂಟ್ ಅನ್ನೋದು ನನ್ನಲ್ಲಿ ಸ್ಟ್ರಾಂಗ್ ಆಗಿತ್ತು, ಕಾಮಿಡಿ ಟೈಮಿಂಗ್ಸ್ ಇತ್ತು, ಒಂದು ಎಕ್ಸ್ಟ್ರಾ ಎನರ್ಜಿ ಇತ್ತು, ಟೆಕ್ನಿಕ್ ಇತ್ತು ನನಗೆ. ಟೆಕ್ನಿಕ್ ಅಂದರೆ ನನ್ನ ಟೆಕ್ನಿಕ್, ಎಂಥ ವ್ಯಕ್ತಿ ಬಂದ್ರೂ ಅವ್ರನ್ನ ನಿಭಾಯಿಸುವಂಥ ಶಕ್ತಿ ಇತ್ತು ನನ್ನಲ್ಲಿ. ಸೊ ಆ ಟೆಕ್ನಿಕ್ ಇದ್ದಿದ್ದರಿಂದ ನಾನು ಖಂಡಿತವಾಗೂ ವಿನ್ನರ್ ಆಗ್ತೀನಿ ಅಂತಲ್ಲ, ಕೊನೆ ಎಂಟರ್ಟೈನ್ಮೆಂಟ್ ಡೇವರೆಗೂ ನಾನು ಇರ್ತೀನಿ ಅಂತ ಒಂದು ನಂಬಿಕೆ ಇತ್ತು. ಸೊ ಅದೇ ಥರ ಆಯಿತು. ಓಕೆ, ಖುಷಿ ಆಯ್ತು ನನಗೆ ಆ್ಯಕ್ಚುಲಿ. ಓಕೆ, ಲಾಸ್ಟ್ ಮೂಮೆಂಟ್ವರೆಗೂ ನೀವು ಸ್ಟೇಜ್ ಮೇಲೆ ಬಂದಾಗ ಆ ಮೂಮೆಂಟ್ ಹೇಗಿತ್ತು ಸರ್ ಅಂತ? ಫಸ್ಟಿಂದ ಲಾಸ್ಟ್ ತನಕ ಅಂದ್ರೆ ಬಂದ್ರಿ, ಸ್ಟೇಜಲ್ಲಿ ಬಂದು ನಿಂತಿದ್ದೀರಿ. ಹೌದು, ಅದೇ ಏನಂದರೆ ತುಂಬ ಖುಷಿ ಆಯಿತು. ಹೊರಗಿನ ಜನ, ನನ್ನ ಹೆಂಡತಿ, ಸುದೀಪ್ ಸಾರು, ಆಮೇಲೆ ಕಂಟೆಸ್ಟೆಂಟು, ಹೋಗಿರೋ ಕಂಟೆಸ್ಟೆಂಟು, ಆಮೇಲೆ ಸ್ಟೇಜು ಸಪ್ರೇಟಾಗಿ ನನ್ನೇ ಮಾತಾಡ್ಸೋದು ಕೊನೆ ಮೂಮೆಂಟಲ್ಲಿ, ಅದೆಲ್ಲ ತುಂಬ ಎಕ್ಸೈಟ್ಮೆಂಟ್ ಆಗಿತ್ತು. ಸೊ ಅದಕ್ಕೋಸ್ಕರನೇ ಖುಷಿ ಆಯಿತು. ಒಂದು ಹೊಸ ಪ್ರಪಂಚ ಮುಗಿದಾದ್ಮೇಲೆ ಮತ್ತೆ ನನ್ನ ಪ್ರಪಂಚಕ್ಕೆ ನಾನು ಬಂದಲ್ಲ ಅಂತ ಒಂದು ಖುಷಿ ಇತ್ತು. ಓಕೆ, ನಿಮ್ಮ ಹೆಂಡತಿ ಬಗ್ಗೆ ಮಾತಾಡ್ತಿದ್ರೆ ಅವರು ಕೂಡ ಬಿಗ್ ಬಾಸ್ ಮನೇಲಿ ಬಂದಾಗ ಕೂಡ ಏನು ಸರ್ ಅದು ಕಾಮಿಡಿ ಟೈಮಿಂಗು, ಪಂಚಿಂಗ್ ಎಲ್ಲ ನಿಮಗೆ ಈ ಥರ ಕೊಡ್ತಾ ಇದ್ರು? ಅಂದರೆ ನಾನು ಹೆಂಡ್ತಿ ಅಲ್ವ ಸರ್, ಕಾಮಿಡಿ ಚೆನ್ನಾಗಿ ಕಲ್ತಿದ್ದಾಳೆ, ತುಂಬ ತಯಾರಿ ಆಗಿದ್ದಾಳೆ. ಅವಳು ಏನು ಮಾಡಿದ್ರು ಖುಷಿ ಆಗುತ್ತೆ. ಅವಳು ಕಾಮಿಡಿಗೆ ನಾನು ಯಾವಾಗಲೂ ಸಪೋರ್ಟ್ ಮಾಡ್ತೀನಿ. ನಾನೊಬ್ಬನೇ ನಗಿಸ್ತಾ ಇದ್ದೆ, ಈಗ ನನ್ನ ಹೆಂಡ್ತಿ ನಾನು ಇಬ್ಬರು ನಗಿಸ್ತಾ ಇದ್ವಿ. ಅವಳು ಎಷ್ಟು ನಗಿಸ್ತಾಳೋ ಅಷ್ಟು ಖುಷಿ ಆಗುತ್ತೆ ಸರ್ ನನಗೆ. ನಿಮಗೆ ಸಪೋರ್ಟೇ ನಿಮ್ಮ ಹೆಂಡ್ತಿನೇ ಅಂತ ಹೇಳ್ತಾ ಇದ್ದೆ? ಹೌದು ಸರ್, ಹೌದು, ಸಪೋರ್ಟೇ ನನ್ನ ಹೆಂಡ್ತಿ. ಅವಳು ಯಾವಾಗ್ಲೂ ಒಂದು ಹೇಳೋಳು, ಹೊಸ ಅವಕಾಶಗಳು ಸಿಕ್ಕಿದ್ರೆ ಹೋಗಿ ಮಾಡು ಅಂತ. ಸೊ ಅದೇ ರೀತಿ ನಾನು ಮಾಡಿದ್ದೀನಿ. ಬಿಗ್ ಬಾಸ್ ಆಫರ್ ಬಂದಾಗ ಅವಳು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿ, ನೀನು ಹೋಗಿ ಮಾಡು, ಇಂಥ ಗೋಲ್ಡನ್ ಆಪರ್ಚುನಿಟಿನ ಮಿಸ್ ಮಾಡ್ಕೊಬೇಡ ಅಂತ ಸಿಕ್ಕಾಪಟ್ಟೆ ಎಚ್ಚರಿಸಿ ನನ್ನ ಎಲ್ಲೂ ಎಡುವುದಂಗೆ ನೀನು ಮುಂದೆ ಬರಬೇಕು ಅಂತ ಸಪೋರ್ಟಾಗಿ ನಿಂತ್ಕೊಂಡು ನನಗೆ ಸ್ಫೂರ್ತಿ ಆದಳು ಸರ್ ಆ್ಯಕ್ಚುಲಿ ಬಿಗ್ ಬಾಸ್ ಕೊಡೋಕ್ಕೆ. ಓಕೆ, ನನ್ನ ತಂದೆ ತಾಯಿಗಿಂತ ಹೆಚ್ಚಾಗಿ ನನ್ನ ಹೆಂಡತಿ ನನ್ನನ್ನು ನೋಡ್ಕೊಂಡಿದ್ದು ಅಂತ ಹೇಳ್ತಾ ಇದ್ರಿ. ಯಾವಾಗ ಸರ್ ನಿಮ್ಮ ತಂದೆ ತಾಯಿ ನೀವು ಕಳ್ಕೊಂಡಿದ್ದು ಯಾವಾಗ ಅಂತ? ನಮ್ಮ ತಂದೆ ತಾಯಿನ ಕಳ್ಕೊಂಡು ಸುಮಾರು ನಮ್ಮ ತಾಯಿ ಕಳ್ಕೊಂಡು ಒಂದು 3.5-4 ವರ್ಷ ಆಯಿತು. ಓಕೆ, ನಮ್ಮ ಫಾದರ್ ಕಳ್ಕೊಂಡು ಒಂದು 11 ವರ್ಷ ಆಯಿತು. ಸೊ ಈ ಒಂದು ಜರ್ನಿಗಳಲ್ಲಿ ಮತ್ತೆ ನನ್ನ ಬದುಕು ಏನಾಗುತ್ತೋ ಅಂತ ಅಂದ್ಕೊಂಡಿದ್ದೆ. ಆದರೆ ನನ್ನ ಬದುಕು ಹಿಂಗೂ ಸಾಗುತ್ತೆ ಅಂತ ನನ್ನ ಮದುವೆ ಆದಮೇಲೆ ಗೊತ್ತಾಗಿದ್ದು. ಅಂಥ ಒಂದು ಅದ್ಭುತವಾದಂಥ ವರ ದೇವ್ರು ನಂಗೆ ಕೊಟ್ಟಿದ್ದಾನೆ. ಆ ವರನೇ ನನ್ನ ಹೆಂಡ್ತಿ ಸರ್. ಓಕೆ, ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ಸರ್. ಯಾವುದಕ್ಕೂ ಕಮ್ಮಿ ಮಾಡಿಲ್ಲ ಅವರು? ಯಾವುದಕ್ಕೂ ಕಮ್ಮಿ ಮಾಡಿಲ್ಲ ಸರ್, ನಾನೇ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಯಾಕೆ ಅಂತ? ಯಾಕೆ ಅಂದರೆ ಈಗ ನಾಳೆ ಚಿಂತೆ ಎತ್ಕೊಂಡು ಅದು ಈಗ ಎಲ್ಲರೂ ಥರನೂ ಅದು ಬೇಕು ಇದು ಬೇಕು ಅಂತ ಅವಳು ಕೇಳಲ್ಲ. ಸೊ ನಾನು ಇರೋದ್ರಲ್ಲೇ ಹೆಂಗೋ ಮ್ಯಾನೇಜ್ ಮಾಡ್ಕೋಗೋಣ ಅಂತ. ಈಗ ನಾನೇನು ಅಮ್ಮಮ್ಮ ಅಂತ ಕೊಡಿಸಿದ್ರೆ ಒಂದು 2,000 ರೂಪಾಯಿ ಬಟ್ಟೆ ಕೊಡಿಸಿರ್ಬೋದು, ಜಾಸ್ತಿ ಹೈಯೆಸ್ಟ್ ರೇಟು ಅಂದರೆ ಅಷ್ಟೇ. ಅದಕ್ಕೆ ಈಗ ಹೋಗಿದ ತಕ್ಷಣ ಒಂದು ಬಟ್ಟೆ ಕೊಡಿಸ್ಬೇಕು ಅವಳಿಗೆ, ಒಂದೇನಾದರೂ ಗಿಫ್ಟ್. ಒಂದು ಸಿನಿಮಾಕ್ಕೂ ಕರ್ಕೊಂಡು ಹೋಗಲ್ಲ, ತುಂಬ ಕಂಜೂಸ್ ಮಾಡ್ತಾನೆ ನನಗೆ, ಆ ಥರದ್ದೆಲ್ಲ ಹೇಳ್ಕೊಂಡಿದ್ದಾರೆ ಅವರು ಕಾಮಿಡಿಯಾಗಿ. ಹೌದೌದು ಸರ್. ಯಾಕೆ ಇಷ್ಟೊಂದು ಯಾಕೆ ಅಂತ ಅಲ್ಲ, ಮನುಷ್ಯಂಗೆ ಇರಬೇಕು. ಓಕೆ, ಒಂದು ಸೇವ್ ಮಾಡಿರ್ಬೇಕು ಮನಿ. ಓಕೆ ಸರ್, ಸೇವ್ ಅಂದರೆ ಏನು ಸಿಕ್ಕಾಪಟ್ಟೆ ಸೇವ್ ಮಾಡಿಲ್ಲ ನಾನು. ಬರುತ್ತೆ ಸರ್, ಅಂತ ಕರ್ಕೊಂಡೋಗೋಂಥ ಕಾಲಗಳು ಬಂದಿದೆ, ಇವಾಗ ಬಂದಿದೆ, ಕರ್ಕೊಂಡು ಹೋಗ್ತೀನಿ. ಅವತ್ತಿನ ಪರಿಸ್ಥಿತಿ ಸರಿ ಇರಲಿಲ್ಲ ಅನ್ನೋದಕ್ಕಿಂತ ಕೆಲಸದ ಹುಡುಕಾಟದಲ್ಲೇ ಜಾಸ್ತಿ ಕಳೆದ್ಬಿಟ್ಟಿದ್ವಿ ಅವಳು ನಾನು ಒಟ್ಟಿಗೆ. ಇಲ್ಲಿ ಪ್ರೋಗ್ರಾಮ್ ಇದ್ದರೆ ದಾವಣಗೆರೆಲಿದ್ದರೆ ಗೋಕರ್ಣ, ಹಿಂಗೆಲ್ಲ ಪ್ರೋಗ್ರಾಮ್ ಇರೋದು. ಸೊ ಇಲ್ಲೆಲ್ಲ ಪ್ರೋಗ್ರಾಮ್ಗಳನ್ನ ಮಾಡ್ಕೊಂಡು ಹುಡುಕಾಟದಲ್ಲೇ ಟೈಮ್ ಕಳೆದೋಗೋದು. ಅಲ್ಲಿ ಏನು ತೊಗೋಬೇಕು ಮಾಡಬೇಕು ಅಂತ ಇತ್ತಿಲ್ಲ. ಸೊ ಬಂದ ದುಡ್ಡಿನಲ್ಲಿ ಸ್ವಲ್ಪ EMI, ಬಾಡಿಗೆ, ಸ್ವಲ್ಪ ರೇಷನ್ನು, ಆಮೇಲೆ ಸ್ವಲ್ಪ ಕಮಿಟ್ಮೆಂಟ್ಗಳದ್ದು, ಇದ್ರ ಬಗ್ಗೆನೇ ಜೀವನ ಕಳೆದೆ ಸರ್ ಆ್ಯಕ್ಚುಲಿ. ಅಂದರೆ ಸಂತೋಷ್ ಅವ್ರು ಹೇಗೆ ವೆಲ್ ಸೆಟಲ್ಲ ಯಾವ ಥರ ಅಂದರೆ ನೋಡೋರಿಗೆ ಏನು ಅನ್ಸುತ್ತೆ ಅಂದರೆ ಒಂದಿಷ್ಟು ಕಾಮಿಡಿ ಶೋ ಮಾಡಿದ್ದಾರೆ, ಸಿನಿಮಾಗಳು ಮಾಡ್ತಾಯಿದ್ದಾರೆ, ಇವ್ರ ಹತ್ರ ಒಂದಿಷ್ಟು ಹಣ ಇರ್ಬೋದು, ದುಡ್ಡು ಇರ್ಬೋದು ಅಂತ ಅನಿಸುತ್ತೆ ನೋಡೋರಿಗೆ. ಎಲ್ಲ